ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಫಸ್ಟ್ ಶೋ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಮಾತುಕತೆಯಲ್ಲಿ ಇರುವಂತಹ ಒಂದು ಸಿನಿಮಾ ಯಾವುದಪ್ಪ ಅಂದರೆ ಅದು ಈ ವರ್ಷದ ಬಹುನಿರೀಕ್ಷಿತ ಸಿನಿಮಾ ಆದಂತಹ ಲ್ಯಾಂಡ್ಲಾರ್ಡ್ ಸಿನಿಮಾ. ಲ್ಯಾಂಡ್ಲಾರ್ಡ್ ಈ ವರ್ಷದ ಬಹುನಿರೀಕ್ಷಿತ ಮತ್ತು ಬಹುದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ವಿಜಯ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವರ ಜೊತೆಯಲ್ಲಿ ರಚಿತಾ ರಾಮ್ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನೊಂದು ಮುಖ್ಯವಾದ ಪಾತ್ರ ಅಂತ ಹೇಳ್ಬೋದು ವಿಜಯ್ ಕುಮಾರ್ ಸರ್ ಅವರ ಮಗಳಾದಂತಹ ರಿತನ್ಯ ವಿಜಯ್ ಕುಮಾರ್ ಅವರು. ಅವರ ಪಾತ್ರನೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಓವರಾಲ್ ಈ ಸಿನಿಮಾದ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಕತೆ ಶುರುವಾಗೋದು ಆ ರಾಮದುರ್ಗ, ಆ ಬಯಲು ಸೀಮೆಯ ಪ್ರದೇಶಗಳಲ್ಲಿ. ಈ ಒಂದು ಕತೆ ಯಾವ ರೀತಿ ಇದೆಯಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ತುಂಬ ಭೂಮಿಯನ್ನು ಇಟ್ಕೊಂಡವ್ರನ್ನೆಲ್ಲ ಲ್ಯಾಂಡ್ ಲಾರ್ಡ್ಗಳು ಅಂತ ಕರಿತಾ ಇದ್ವಿ. ಈಗ ಅದೇ ಒಂದು ಕಥೆನ ಇಟ್ಕೊಂಡು ಈ ಒಂದು ಸಿನಿಮಾ ಹೋಗುತ್ತೆ. ಈ ಸಿನಿಮಾವನ್ನು ಬರೆದು ನಿರ್ದೇಶನ ಮಾಡಿದಂಥವರು ಜಡೇಶ್ ಕುಮಾರ್ ಹಂಪಿ ಅವರು. ಇವರ ಕಳೆದ ಸಿನಿಮಾಗಳನ್ನು ನೋಡೋದಾದ್ರಂತಹ ಜೆಂಟಲ್ಮ್ಯಾನ್ ಇರ್ಬೋದು, ಗುರು ಶಿಷ್ಯರ್ ಇರ್ಬೋದು, ತುಂಬ ಒಳ್ಳೆಯ ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ. ಇವರ ಇನ್ನೊಂದು ಶಕ್ತಿ ಅಂದರೆ ಅವ್ರ ಬರವಣಿಗೆ. ವಿಜಯ್ ಕುಮಾರ್ ಅವರು ರಾಚಯ್ಯನಾಗಿ ಆಡುವಂತಹ ಪದಗಳು ಏನಿದೆಯಲ್ಲ, ಆ ಪದಗಳು ತುಂಬ ಮನಸ್ಸಿಗೆ ನಾಟುತ್ತೆ. ಅವರು ಅಳುವಲ್ಲಿ ನಮ್ಮನ್ನು ಕೂಡ ಅಳಿಸ್ತಾರೆ, ನಗುವಲ್ಲಿ ನಮ್ಮನ್ನು ಕೂಡ ನಗಿಸ್ತಾರೆ. ಹಾಗೆ ಆ್ಯಕ್ಷನ್ ಸೀನ್ಗಳಲ್ಲಿ ಮೈ ಜುಮ್ ಅನ್ನುವಂತಹ ಒಂದೊಂದು ದೃಶ್ಯಗಳಿದೆ. ಮೇಕಿಂಗ್ ವೈಸ್ ಅಂತ ಬಂದರೆ ಫಸ್ಟು ಮೇಕಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟ್ ಸೀಕ್ವೆನ್ಸ್ ಇರ್ಬೋದು, ಆ ಕಾಲಘಟ್ಟದಲ್ಲಿ ಇರುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಿರೋದೇನಿದೆಯಲ್ಲ, ಅದು ಕೂಡ ತುಂಬ ಅದ್ಭುತವಾಗಿದೆ. ನಾವು ಈ ಒಂದು ಜನ್ರೇಷನ್ನ ಬಿಟ್ಟು ಆ ಜನ್ರೇಷನ್ನಿಗೆ ಹೋಗಿ ಅಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಗುಡಿಸ್ಲಿರ್ಬೋದು, ಆ ಒಂದು ಹಳ್ಳಿ ಜೀವನ ಇರ್ಬೋದು, ಆ ಹಳ್ಳಿ ಒಂದು ಶೈಲಿ ಇರ್ಬೋದು, ಓವರಾಲ್ ಆಗಿ ಆ ಒಂದು ಸಿನಿಮಾನ ನೋಡಿದಾಗ ಒಂದು ನಾಟಿ ಸೊಗಡಿನ ದೇಸಿ ಮಣ್ಣಿನ ಕಳೆ ಇರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಇನ್ನು ವಿಜಯ್ ಸರ್ ಅವರ ಪಾತ್ರಕ್ಕೆ ಬಂದರೆ, ನಾವು ಒಬ್ಬ ಹಳ್ಳಿಯ ರಾಚಯ್ಯನಾಗಿ, ಒಬ್ಬ ಮಗಳಿರುವಂಥ ಒಬ್ಬ ಜವಾಬ್ದಾರಿತ ಅಪ್ಪನಾಗಿ, ಹಾಗೂ ಆ ಹಳ್ಳಿಗೆ ಒಬ್ಬ ನಾಯಕನಾಗಿ ಅವ್ರು ಏನು ಮಾಡ್ತಾರೆ, ಆ ಚಿತ್ರದಲ್ಲಿ ಅವರ ಪಾತ್ರ ಏನು, ಅವರು ಏನಕ್ಕೋಸ್ಕರ ಹೋರಾಡ್ತಾರೆ, ಅವರ ಒಂದು ಹೋರಾಟ ಎದ್ರ ಬಗ್ಗೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಹೋಗುವಂಥ ಒಂದು ಒಳ್ಳೆ ಪಾತ್ರ ರಾಚಯ್ಯನ ಪಾತ್ರ. ಅವರ ಒಂದು ಪಾತ್ರದಲ್ಲಿ ಅವರ ಮಾಡೋ ನಟನೆ ಎಷ್ಟು ನಿಜ ಅನಿಸುತ್ತೆ ಅಂದರೆ, ಅವ್ರು ಅಳ್ತಾ ಇದ್ದರೆ ಅಳ್ತಾನೇ ಇರಬೇಕು ಅನಿಸುತ್ತೆ. ನಮಗೂ ಕೂಡ ಕಣ್ಣಲ್ಲಿ ನೀರು ಹಾಕ್ಸುತ್ತೆ. ಅವರ ಒಂದು ನಟನೆ ಎಷ್ಟು ಚೆನ್ನಾಗಿದೆ ಅಂದರೆ, ಇನ್ನು ಫೈಟ್ಸ್ಗಳ ವಿಚಾರಕ್ಕೆ ಬಂದರೆ, ರಾಚಯ್ಯನವರ ಫೈಟ್ಸ್ ನೋಡೋಕ್ಕೆ ಒಂದು ತುಂಬ ಅದ್ಭುತ. ರಾಚಯ್ಯ ಎಂಬ ಪಾತ್ರದಲ್ಲಿ ದುನಿಯಾ ವಿಜಯ್ ಅವರು ಎಷ್ಟು ಚೆನ್ನಾಗಿ ಫೈಟ್ನ ಮಾಡಿದ್ದಾರೆ ಅಂದರೆ ತುಂಬ ಇಂಪ್ರೆಸಿವ್. ಇನ್ನು ಈ ಸಿನಿಮಾದಲ್ಲಿ ರಚಿತಾ ರಾಮ್ ಅವರು ತುಂಬ ಒಳ್ಳೆಯ ಅದ್ಭುತವಾದಂತಹ ನಟನೆಯನ್ನು ಮಾಡಿದ್ದಾರೆ. ಅವರ ಹಿಂದಿನ ಸಿನಿಮಾಗಳಲ್ಲಿ ನಾವು ಈ ರೀತಿಯಂತಹ ಪಾತ್ರಗಳಲ್ಲಿ ಅವರನ್ನು ನೋಡಿರಲಿಲ್ಲ. ಬಟ್ ಈ ರೀತಿ ಒಂದು ಹೊಸ ರೀತಿ ಪಾತ್ರದಲ್ಲಿ ಅವರು ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಇನ್ನು ವಿಜಯ್ ಸರ್ ಅವರ ಮಗಳಾದಂತಹ ರಿತನ್ಯ ವಿಜಯ್ ಕುಮಾರ್ ಅವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅವರು ಈ ಒಂದು ಸಿನಿಮಾ ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ಶಿಶಿರ್ ಅವರು ಇರ್ಬೋದು, ಅವರ ಒಂದು ಇಬ್ಬರ ಕಾಂಬಿನೇಷನ್ ಇರ್ಬೋದು, ಈ ಕಡೆ ರಚಿತಾ ರಾಮ್ ಹಾಗೂ ವಿಜಯ್ ಕುಮಾರ್ ಅವರ ಒಂದು ಕಾಂಬಿನೇಷನ್ ಇರ್ಬೋದು, ತುಂಬ ವರ್ಕ್ ಆಗಿದೆ ಸಿನಿಮಾದಲ್ಲಿ. ಇಡೀ ಒಂದು ಸಿನಿಮಾದ ಗ್ರಾಫ್ ಹೇಗಿದೆ ಅಂದರೆ, ಮೊದಲಿಗೆ ಶುರುವಾದರೆ ಮುಗಿಯೋವರೆಗೂ ಕೂಡ ಆ ಕತೆ ಮುಂದೇನಾಗುತ್ತೆ ಅನ್ನೋ ಒಂದು ಕುತೂಹಲನ ಬಿಲ್ಡ್ ಮಾಡುತ್ತೆ. ಇನ್ನು ಈ ಕಡೆ ಒಂದು ಸೈಡಲ್ಲಿ ನೋಡೋದಾದರೆ ರಾಜ್ ಬಿ ಶೆಟ್ಟಿ ಅವ್ರ ನಟನೆ ಅದ್ಭುತವಾಗಿರುತ್ತೆ. ಈ ಸಿನಿಮಾದಲ್ಲಿ ನೀವು ರಾಜ್ ಬಿ ಶೆಟ್ಟಿ ಅವ್ರನ್ನ ನೋಡಿದ್ರೆ ಮತ್ತೆ ನಿಮಗೆ ಗರುಡ ಗಮನ ವೃಷಭ ವಾಹನ ಸಿನಿಮಾ ನೆನಪು ಬರುತ್ತೆ. ಅಷ್ಟು ಒಳ್ಳೆಯ ಅದ್ಭುತವಾಗಿ ನನಗೆ ತುಂಬ ಇಷ್ಟ ಆಯಿತು ಆ ಪಾತ್ರ. ಆಮೇಲೆ ಅವ್ರನ್ನ ನೆಗೆಟಿವ್ ಶೇಡಲ್ಲಿ ನೋಡೋ ಒಂದು ಮಜಾನೇ ಬೇರೆ. ಇನ್ನೊಂದು ಕಡೆ ಬಂದರೆ ನಮ್ಮ ಉಮಾಶ್ರೀ ಮೇಡಮ್ ಅವರ ನಟನೆ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಬಟ್ ಅವರ ಒಂದು ಪರ್ಫಾರ್ಮೆನ್ಸ್, ಅವರ ಒಂದು ನಟನೆ ಏನಿದೆಯಲ್ಲ ಈ ಸಿನಿಮಾಕ್ಕೆ ಬೇರೆ ಒಂದು ತೂಕನ ತಗೊಂಡು ಹೋಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರ ಪಾತ್ರನೂ ಕೂಡ. ಇನ್ನು ಈ ಕಡೆ ಬಂದರೆ ಅಚ್ಯುತ್ ಕುಮಾರ್ ಅವರು ಇರ್ಬೋದು, ಗೋಪಿನಾಥ್ ದೇಶಪಾಂಡೆ ಅವರು ಇರ್ಬೋದು, ಹಾಗೆ ಭಾವನಾ ಅವರು ಕೂಡ ಈ ಒಂದು ಚಿತ್ರದಲ್ಲಿ ತುಂಬ ಬೇರೆ ರೀತಿಯಾದಂಥ ಅದ್ಭುತ ನಟನೆಯನ್ನು ಮಾಡಿದ್ದಾರೆ. ಸಂಗೀತದ ವಿಚಾರಕ್ಕೆ ಬಂದರೆ ಬಿ ಅಜನೀಶ್ ಲೋಕನಾಥ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ BGMಗಳನ್ನು ಕೊಟ್ಟಿದ್ದಾರೆ. ಇನ್ನು ಓವರಾಲ್ ಆಗಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ತುಂಬ ಎಂಗೇಜ್ ಆಗಿ ಇಡುವಂತಹ ಒಂದು ಕತೆ. ದಯವಿಟ್ಟು ಎಲ್ಲರೂ ತಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ. ಯಾರು ದಯವಿಟ್ಟು ಪೈರಸಿನ ಮಾಡಬೇಡಿ. ಎಲ್ಲದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದಾಗಿತ್ತು ಇವತ್ತಿನ ನಮ್ಮ ಫಸ್ಟ್ ಶೋನ ಮಾತುಕತೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ನಮಸ್ಕಾರ.